ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಅಮ್ಮು GS. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ನನಗಂತೂ ಮಾರ್ನಿಂಗ್ನೇ ತಲೆನೋವು ಬಂದುಬಿಟ್ಟಿತ್ತು. ಸೊ ಇವತ್ತು ವಿಡಿಯೋ ಮಾಡೋದೇ ಬೇಡ ಅಂದ್ಕೊಂಡಿದ್ದೆ. ಸರಿ, ನಿನ್ನೆ ನೈಟ್ ರೆಸಿಪಿ ಒಂದು ಅಪ್ಲೋಡ್ ಮಾಡೋದು ಬಾಕಿ ಇತ್ತು. ಸೊ ಬೇಗ ಎದ್ದು ಮನೆ ಕೆಲಸ ಮುಗಿಸಿ ದೇವ್ರ ಪೂಜೆ ಮಾಡಿದೆ. ಇವತ್ತು ನಮ್ಮ ಭಾವನ ಬರ್ತಡೇ. ಸೊ 1 ಸೆಕೆಂಡ್ ಹ್ಯಾಪಿ ಬರ್ಡೇ ಭಾವ. ದೇವರು ನೀವು ಕಣ್ಕಂದೆಲ್ಲ ನನಸು ಮಾಡಲಿ. ಅಕ್ಷಯ ತೃತೀಯ ದಿನವೇ ಬೆಳ್ಳಿದು ಕರಿಮಣಿ ಸೂತ್ರ ತೊಗೊಂಡಿದ್ದೆ. ಅದಕ್ಕೆ ತಾಳಿ ಹಾಕ್ಸೋದು ಬಾಕಿ ಇತ್ತು. ಸೊ ನಿನ್ನೆ ಸಂಜೆ ಹೋಗಿ ಸಚ್ಚಿ ನಾನು ಹಾಕಿಸ್ಕೊಂಬಂದ್ವಿ. ನೈಟ್ಗೆ ಮಶ್ರೂಮ್ ಪಲಾವ್ ಮಾಡಿದ್ರಾಯ್ತು ಅಂತ ಪ್ಲ್ಯಾನ್ ಮಾಡಿದೆ. ಮಶ್ರೂಮ್ನ ತೊಗೊಂಬಂದಿಟ್ಟು 1 ವಾರ ಆಗಿತ್ತು. ನಾನು ಅದನ್ನ ರೆಸಿಪಿನ ನಿಮಗೆ ತೋರಿಸ್ಬೇಕು ಅಂತಲೇ ಇಷ್ಟು ದಿನ ಮಾಡಿರಲಿಲ್ಲ. ಸೊ ನಿನ್ನೆ ನೈಟ್ ಮಾಡಿದ್ರಾಯ್ತು ಅಂತ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ಕೊತಿದ್ದೆ. ಮಶ್ರೂಮ್ ಮೊದಲೇ ಸ್ಮೂತಾಗಿರುತ್ತೆ. ಸೊ ಅದನ್ನ ರಫಾಗಿ ತೊಳಿಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. 1-2 ಸರಿನಾದರೂ ವಾಶ್ ಮಾಡ್ಕೊಂಡು ಇಟ್ಕೋಬೇಕು. ರಫಾಗಿ ಕೂಡ ಫ್ರೆಶ್ ಮಾಡೋ ಹಾಗಿಲ್ಲ. ಹಾಗೆ ಸ್ವಲ್ಪ ಕೈಯಾಡಿದರೆ ಆಯಿತು. ಒಂದು 10-15 ನಿಮಿಷ ಬಿಟ್ಟರೆ ಒಳ್ಳೆಯದು. ಸೊ ನಾನೀಗ ಅದನ್ನ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ 1-2 ಸರಿ ತೊಳೆದಿಟ್ಟು ಆಮೇಲೆ ಒಂದು ಸ್ವಲ್ಪ ಸೈಡ್ಗೆ ಎತ್ತಿಡ್ತಿದ್ದೀನಿ. ಅದನ್ನೇ ಹಾಗೆ ನೀರಲ್ಲೇ ಸ್ವಲ್ಪ ಬಿಡ್ತಿದ್ದೀನಿ. ಸೊ ನಾನೇನು ಹೇಳ್ತೀನಿ ಅಂದರೆ, ಎಲ್ಲನೂ ಮೆಜರ್ಮೆಂಟಲ್ಲೇ ಕೆಲಸ ಮಾಡಬೇಕಂದ್ರೆ ಬೇಗನೂ ಆಗೋಲ್ಲ. ಅಷ್ಟೆಲ್ಲ ಟೈಮ್ ಕೂಡ ಇರೋಂಗಿಲ್ಲ ಎಲ್ರಿಗೂ. ಸೊ ನಾನು ನಾರ್ಮಲಾಗಿ ಮನೇಲಿ ಹೇಗೆ ಅಡುಗೆ ಮಾಡ್ತೀನೋ ಹಾಗೆ ತೋರಿಸ್ತೀನಿ. ಇಲ್ಲ ಮೆಜರ್ಮೆಂಟಲ್ಲೇ ಬೇಕು ಅಂತ ಹೇಳಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ತಿಳಿಸಿ ನಾನು ಹೇಳ್ತೀನಿ. ಇವಾಗ ನಮಗೆ 1 ಗ್ಲಾಸ್ ಅಕ್ಕಿ ಆದರೆ ಸರಿ ಹೋಗುತ್ತೆ. ಸೊ ಅದನ್ನ 2 ಸಾರಿ ಕ್ಲೀನ್ ಮಾಡಿಕೊಂಡು ಒಂದು 30 ಮಿನಿಟ್ಸ್ ಆದರೂ ನೆನೆ ಇಟ್ಬಿಡ್ತೀನಿ. ಅಂದರೆ ಏನಿಲ್ಲ, ರೈಸು ಸ್ಮೂತಾಗಿ ಬರುತ್ತೆ ಅಂತ ಅಷ್ಟೇ. ಅದಾದಮೇಲೆ ಅದಕ್ಕೇನು ವೆಜಿಟೇಬಲ್ಸ್ ಬೇಕೋ ಅದನ್ನ ಕಟ್ ಮಾಡ್ಕೊತಿದ್ದೀನಿ. ನಮ್ಮಿಬ್ಬರಿಗೆ ಆಗೋಷ್ಟು ಅಂದರೆ 1 ಈರುಳ್ಳಿ 1 ಟೊಮೆಟೊ. ಇದು ಮೆಣ್ಸಿಕಾಯಿ ಜಾಸ್ತಿ ಆಯಿತು, ಅದರಲ್ಲಿ ಒಂದು 4-5 ಅಷ್ಟೇ ತೊಗೊಂಡಿರೋದು ನಾನು. ಅದನ್ನು ಉದ್ದುದ್ದಾಗಿಯೇ ಕಟ್ ಮಾಡ್ಕೊಂಡು ಇಟ್ಕೊತಿದ್ದೀನಿ. ಮೆಣ್ಸಿಕಾಯಿ ಇದು ಗುಂಟೂರು ಖಾರ ಇದೆ. ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ನಡೆಯುತ್ತೆ ನಮಗೆ. ಅದರಲ್ಲೇ ಒಂದು 5-6 ಖಾರನ ಹಾಕಿದ್ದೀನಿ ನಾನು. 1 ಈರುಳ್ಳಿ 1 ಟೊಮೆಟೊ, ಒಂದು 5 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕಟ್ ಮಾಡ್ಕೊಂಡು ಇಟ್ಕೊತಿದ್ದೀನಿ. ಇವಾಗ ಒಂದ್ಸರಿ ಮಶ್ರೂಮ್ನ ತೊಳೆದು ಪೀಸ್ ಮಾಡಿ ಇಟ್ಕೊತಿದ್ದೀನಿ. ಅದನ್ನು ಮಶ್ರೂಮ್ ಪಲಾವ್ಗೆ ಬೇಕಾದಂಥ ಮಸಾಲೆಗಳು ತೊಗೊತಿದ್ದೀನಿ. 4 ಎಸಳು ಚಕ್ಕೆ, 4 ಲವಂಗ, 2 ಏಲಕ್ಕಿ, 1 ಚಕ್ಕೆ ಹೂವು, 1 ಪೈನಾಪಲ್ ಹೂವು ಮತ್ತು 1 ಪಲಾವ್ ಎಲೆ ಮತ್ತು ಸ್ವಲ್ಪ ಸೋಂಪು ಕಾಳು. ಇವಾಗ ತೊಳೆದಿಟ್ಟಿರೋದನ್ನು ಸ್ವಲ್ಪ ಹೆಚ್ಚಿಟ್ಕೊಂಡಿರ್ತೀನಿ ನಾನು ಮಶ್ರೂಮ್ನ. ಇಷ್ಟನ್ನು ರೆಡಿ ಇಟ್ಕೊಂಡು ಒಂದು ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಮತ್ತು 1 ಸ್ಪೂನ್ ತುಪ್ಪ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು, ಇವಾಗ ನಾನೇನು ಮಸಾಲೆ ಪದಾರ್ಥ ತೊಗೊಂಡಿದ್ನಲ್ಲ, ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ, ಸೋಂಪು ಕಾಳು ಅಂದರೆ ಬಡೆ ಸೊಪ್ಪು ಅವಶ್ಯಕತೆ ಇಲ್ಲ, ಇದ್ದರೆ ಹಾಕೋಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡಿದರೂ ನಡೀತಿದೆ. ಇವೆಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕಿ ಲೋ ಫ್ಲೇಮಲ್ಲಿ ಒಂದು 30 ಸೆಕೆಂಡ್ ಅಷ್ಟೇ ನಾನು ಬೇಯಿಸ್ಕೊತೀನಿ. ಅದಾದಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ತೀನಿ. ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕಿ ಲೋ ಫ್ಲೇಮಲ್ಲೇ 1 ನಿಮಿಷ ಆಗೋಷ್ಟು ಅಷ್ಟೇ, ಜಾಸ್ತಿನೂ ಇಲ್ಲ. ಟೈಮ್ ಇಲ್ಲ ಅಂದರೆ ಓಕೆ, ನಾವು ಟೈಮ್ ಹಚ್ಚಿ ನೋಡಬೇಕಾಗಿಲ್ಲ. ಸ್ವಲ್ಪ ಬ್ರೌನಿ ಬರೋವರೆಗೂ ಬೇಯಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿತ್ತು. ನನ್ನ ಕಡೆ ಸ್ಟಾಕ್ ಇರಲಿಲ್ಲ. ಸೊ ನಾನು ಆಗಲೇ ಫ್ರೆಶಾಗಿ ಜಜ್ಕೊಂಡು ಹಾಕ್ಕೊಂಡೆ. ಆಮೇಲೆ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಇದೆಲ್ಲನೂ ಹಾಕಿ ಸ್ವಲ್ಪ ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ನಿಜಕ್ಕೂ ಅದು ಒಳ್ಳೆ ಸ್ಮೆಲ್ ಬರುತ್ತೆ, ಮಸಾಲೆ ಸ್ಮೆಲ್ಲು. ಲಿಡ್ ಕ್ಲೋಸ್ ಮಾಡಿನೇ ಬೇಯಿಸ್ಕೋಬೇಕಂತ ಏನಿಲ್ಲ, ನಾನು ಸ್ವಲ್ಪ ಬೇಗ ಆಗಲಿ ಅಂತ ಬೇಯಿಸ್ಕೊತಿದ್ದೆ ಅಷ್ಟೇ. ಇದಾದಮೇಲೆ ಸ್ವಲ್ಪ ಮಸಾಲ ಪದಾರ್ಥ ಹಾಕಬೇಕು. 1 ಚಮಚ ಖಾರ ಪುಡಿ, 1 ಚಮಚ ಧನಿಯಾ ಪೌಡ್ರು, ಹಾಗೆ 1 ಚಮಚ ಗರಂ ಮಸಾಲೆ ಹಾಕಿದ್ದೀನಿ ನಾನು. ಒಂದು ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ 1-2 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಆಯಿತು. ಆ ಕಡೆ ಈ ಕಡೆ ಕೈ ಆಡಿಸ್ಬಿಟ್ರೆ ಆಯಿತು. ಜಾಸ್ತಿ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನಾವು ಖಾರ ಮಸಾಲೆ ಈ ಥರ ಎಲ್ಲ ಹಾಕ್ತಿರ್ತೀವಲ್ಲ, ಅವಾಗೆಲ್ಲ ಲೋ ಫ್ಲೇಮಲ್ಲಿ ಇಟ್ಟರೆ ಒಳ್ಳೆಯದು. ಯಾಕಂದರೆ ಸೀದೋಗಿಬಿಡುತ್ತೆ. ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳೋದು ಇನ್ನೂ ಬೆಟರು. ಆ್ಯಂಡ್ ಲೋ ಫ್ಲೇಮಲ್ಲಿ ಇಡೋದ್ರಿಂದ ಚೆನ್ನಾಗಿ ಬೇಯುತ್ತೆ, ಅದು ಒಳ್ಳೆ ಸ್ಮೆಲ್ ಬರ್ತಿರುತ್ತೆ. ಇದಾದಮೇಲೆ ನಾನು ಸ್ವಲ್ಪ ಮೊಸರನ್ನ ಹಾಕ್ತಿದ್ದೀನಿ. ಮೊಸರನ್ನ ಏನಕ್ಕೆ ಹಾಕ್ತೀವಿ ಅಂತಂದರೆ ಅದು ಸ್ಮೂತಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರಗುತ್ತೆ ಅಂತಾರೆ ನೋಡಿ, ಹಾಗೆ ಬಾಯಲ್ಲಿ ಸ್ಮೂತಾಗಿ ಬರುತ್ತೆ. ಮೊಸರಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಟೊಮೆಟೊನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಷ್ಟೆ. ಸೊ ನಾನು ಮೊಸರನ್ನೇ ಹಾಕ್ತಿದ್ದೀನಿ. ಮೊಸರನ್ನ ಕೂಡ ಒಂದು 1 ನಿಮಿಷ ಮಾತ್ರ ಅದನ್ನೇ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನು ಪ್ರತಿ ಸರಿ ಲಿಡ್ನ ಯಾಕೆ ಕ್ಲೋಸ್ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಬೇಗ ಆಗಲಿ ಅಂತ ಅಷ್ಟೇ. ಆಮೇಲೆ ನಾನು ಲಿಡ್ನ ಓಪನ್ ಮಾಡಿ ಅದು ತಳ ಹತ್ತಿದೆ ಎಲ್ಲ ನೋಡಿಕೊಂಡು ಸ್ವಲ್ಪ ಕೈಯಾಡಿ ನಾನು ಅದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಮಶ್ರೂಮ್ನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಮಶ್ರೂಮ್ನ ನಾವು ಜಾಸ್ತಿ ಟರ್ನ್ ಮಾಡೋ ಹಾಗಿಲ್ಲ,
ನಾವು ತೊಗೊಂಡ್ರೆ ಸ್ಪೂನಿಂದ ಸ್ವಲ್ಪ ಸ್ವಲ್ಪ ಡಿಪ್ ಮಾಡಿದರೆ ಆಯಿತು. ಅದು ಎಡ್ಜಿಂದ ಸ್ವಲ್ಪ ಹೊಳ್ಳಾಡಿಸಿದ್ರೆ ಸಾಕು, ಯಾಕಂದರೆ ಮೊದಲೇ ಸ್ಮೂತ್ ಇರುತ್ತೆ. ನಾವು ಬೇರೆ ನೀರಲ್ಲಿ ಸ್ವಲ್ಪ ನೆನೆಸಿಟ್ಟಿರ್ತೀವಿ, ಸೊ ಹಾಗಾಗಿ ಒಡೆದೋಗ್ಬಿಡುತ್ತೆ ಅದು ಮಶ್ರೂಮು. ಹಾಗಾಗಿ ಅದನ್ನು ಜಾಸ್ತಿ ನಾವು ಹೊರಳಾಡಿಸೋ ಹಾಗಿಲ್ಲ. ಮಶ್ರೂಮು ಮಸಾಲೆ ಜೊತೆಗೆ ಸರಿಯಾಗಿ ಹಿಂಡ್ಕೊಳ್ಳಿ. ಸೊ ಹಾಗಾಗಿ ಸ್ವಲ್ಪ ಮಶ್ರೂಮ್ ಮತ್ತು ಮಸಾಲೆ ಎಲ್ಲ ಸರಿಯಾಗಿ ಬೆರಲಿ ಅಂತ ಹೇಳಿ ಹೈ ಫ್ಲೇಮಲ್ಲೇ ಇಟ್ಟು ಒಂದು 2 ನಿಮಿಷ ಇಟ್ಟೆ. ಅದಾದಮೇಲೆ ಸ್ವಲ್ಪ ಅದಕ್ಕೆ ಉಪ್ಪನ್ನು ಸೇರಿಸಿದೆ ನಾನು, ಉಪ್ಪು ಕೂಡ ಮಸಾಲೆಗೆಲ್ಲ ಹತ್ತಲಿ ಅಂತ. ಸೊ ಇವಾಗ ಒಂದು 2-3 ಸೆಕೆಂಡ್ ಬೇಯಿಸ್ಕೊಂಡು ಇವಾಗ ಲೋ ಫ್ಲೇಮ್ ಇಟ್ಕೊಂಡು, ಇವಾಗ ಆಲ್ರೆಡಿ ಮಸಾಲೆ ಎಲ್ಲ ರೆಡಿಯಾಗಿದೆ. ಸೊ ಇದಕ್ಕೆ ಸ್ವಲ್ಪ ನಾವು ನೆನೆಸಿಟ್ಟಿರೋ ಅಕ್ಕಿನ ಸೇರಿಸ್ಕೋಬೇಕಷ್ಟೇ. ಈಗ ಈ ಅಕ್ಕಿನ ಸ್ವಲ್ಪ ಅದಕ್ಕೆ ಸೇರಿಸ್ಕೊಂಡು ಮಸಾಲೆ ಹತ್ತಲಿ ಅಂತ ಸ್ವಲ್ಪ ಕೈ ಆಡಿಬಿಟ್ಟು, ಇವಾಗ ಅದಕ್ಕೆ ನಾವು ನೀರು ಸೇರಿಸ್ಬೇಕಲ್ವ. ನಾವು ನೀರನ್ನು ಮೆಜರ್ಮೆಂಟಲ್ಲೇ ಸೇರಿಸ್ಬೇಕು. ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದರೆ ಸರಿ ಹೋಗುತ್ತೆ. ಆದರೆ ನಾನು ಹಾಗೆ ಮಾಡ್ತಿಲ್ಲ, ಯಾಕಂದರೆ ನಮ್ಮಮ್ಮ ಯಾವಾಗಲೂ ನಾವು ರೈಸ್ ಮಾಡಬೇಕಾದ್ರೆ ನಮ್ಮ ಕೈ ಬೆರಳಲ್ಲಿರೋ 3ನೇ ಗೆರೆಗೆ ನೀರಿಟ್ಟರೆ ರೈಸ್ ಕರೆಕ್ಟ್ ಆಗುತ್ತೆ ಅಂತ ಈ ಥರ ಹೇಳಿದ್ರು. ನಾವು ಯಾವಾಗಲೂ ಅದನ್ನೇ ರೂಢಿ ಮಾಡ್ಕೊಂಬಂದಿರೋದು. ಸೊ ಇವಾಗಾದರೂ ನಾನು ಅದನ್ನೇ ಅಪ್ಲೈ ಮಾಡ್ತಿರೋದು, ಯಾಕಂದರೆ ಇದು ನಾರ್ಮಲ್ ರೈಸ್ ಅಲ್ವಾ. ಬಿರಿಯಾನಿ ಏನಾದರೂ ಆದರೆ ಅದು ಫಿಸ ಎಲ್ಲ ಬೇಯಬೇಕು, ಸೊ ಅದನ್ನು ಮೆಜರ್ಮೆಂಟಲ್ಲಿ ಹಾಕಬೇಕು ಅನ್ಬೋದು. ಬಟ್ ಇದು ನಾರ್ಮಲ್ ರೈಸು, ಮಶ್ರೂಮ್ ಬೇರೆ ಅಷ್ಟು ಗಟ್ಟಿ ಎಲ್ಲ, ಅದು ಬೇರೆ ಸ್ಮೂತು. ಸೊ ಹಾಗಾಗಿ ನಾನು ನಾರ್ಮಲ್ ರೈಸ್ಗಿಟ್ಟಾಗ ಹೇಗೆ ನೀರನ್ನು ಮೆಜರ್ಮೆಂಟ್ ಮಾಡ್ಕೊತೀನೋ ಹಾಗೆ ಮಾಡ್ತಿರ್ತೀನಿ. ನಿಮಗೆ ಬೇಕು ಅಂತಂದರೆ 1 ಗ್ಲಾಸ್ ಅಕ್ಕಿ ಇಟ್ಟರೆ ಅದಕ್ಕೆ 2 ಗ್ಲಾಸ್ ನೀರನ್ನು ಹಾಕಿದರೆ ಸರಿ ಹೋಗುತ್ತೆ. ಇವಾಗ ಅದನ್ನ ಮಸಾಲೆ ಮತ್ತು ಅಕ್ಕಿನ ಕೈ ಆಡಿಬಿಟ್ಟು 1-2 ಸರಿ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಅದನ್ನ ಹೊರಳಾಡಿಸಿ ಆಮೇಲೆ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು, ರೈಸ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕಿ, ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಲ್ಲ, ಯಾಕಂದರೆ ಅದು ಇನ್ನೊಂದು ಸರಿ ಕುದಿ ಬರಬೇಕು. ಅದು ಬಂದಾದಮೇಲೆ ನಾವು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನೆಕ್ಸ್ಟು ಅದು ಒಂದು ಕುದಿ ಬಂದಮೇಲೆ ಆ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸಿದ್ರು ಓಕೆನೇ, 2 ವಿಷಲ್ ಕೂಗಿಸಿದ್ರು ಓಕೆನೇ. ಬಟ್ ನಾನು 2 ವಿಷಲ್ಗೆ ಆಫ್ ಮಾಡಿಕೊಂಡೆ. ಇವಾಗ ಮಶ್ರೂಮ್ ಪಲಾವ್ ರೆಡಿ ಇದೆ. ಸ್ಮೆಲ್ ಸಖತ್ತಾಗೆ ಬರ್ತಾಯಿದೆ. ನಿಜವಾಗ್ಲೂ ಸಚ್ಚಿಗೂ ಕೂಡ ತುಂಬಾ ಇಷ್ಟ ಆಯಿತು. ಸೊ ನಾರ್ಮಲ್ ರೈಸ್ ಮಾಡಿದರೂ ಕೂಡ 1 ಗ್ಲಾಸ್ ಅಕ್ಕಿನ ಇಡ್ತಿದ್ವಿ. ಸೊ ಇವಾಗೂ ಅಷ್ಟೇ ಇಟ್ಟರು ಸ್ವಲ್ಪ ಉಳಿತಿತ್ತು ಯಾವಾಗಲೂ, ಆದರೆ ಸಚ್ಚಿ ಫುಲ್ ಖಾಲಿ ಮಾಡೋಣ ಅಂತಂದು ಇಬ್ಬರು ಖಾಲಿ ಮಾಡಿದ್ವಿ. ಅಷ್ಟು ಚೆನ್ನಾಗಿತ್ತು. ಇದೇನೆಂದರೆ ನಾವು ಹೈಸ್ಕೂಲು ಮತ್ತು ಪ್ರೈಮರಿ ಎಲ್ಲ ಹೋಗಬೇಕಾದ್ರೆ 1 ರೂಪಿಗೆ 4 ಸಿಗ್ತಾಯಿತ್ತು. ಇದನ್ನೆಲ್ಲ ಆವಾಗ ಮೆಣ್ಸಿಕಾಯಿ ಅಂತಿದ್ವಿ. ಸೊ ಇದು ಸಂತೆಯಲ್ಲಿ ಸಿಕ್ಕಿತ್ತು, ನೋಡಿ ಖುಷಿ ಆಯಿತು. ನಾನಂತೂ ತುಂಬ ದಿನ ಆಗಿತ್ತು ನೋಡಿದ್ದೇ ಇಲ್ಲ. ಸೊ ತೊಗೊಂಬಂದಿದ್ವಿ, ಚೆನ್ನಾಗಿತ್ತು. ವಿಡಿಯೋದಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಆಗುತ್ತೆ, ಸೊ ಅದಕ್ಕೆಲ್ಲ ಸಾರಿ. ಇನ್ನೂ ಕಲಿಯೋದು ತುಂಬ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.